ರಾಮ ಸುನಾಮ ಅಮರನಿ ಸುತ ಫಲ ಅಮಿತ ಫಲ ರಾಮ ಜಯ ತುಷಿ ರಾಮ ಸುನಾಮ ರಾಮ ರಮ ರಾಮ ರಾಜಸ ಭೀಮ ರವಿ ಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪಾವನ ಹರಿ ರಾಮ ಜಯ ತುಷಿ ರಾಮ ಸುನಾಮ ಅಮರ ವಿಸುತ ಫಲ ಅಮಿತ ಫಲ ರಾಮ ಜಯ ತುಷಿ ರಾಮ ಸುನಾಮ. लक्ष्मी रंगनाथ स्वामी कृपा पहुंच नाटक मंडली की श्री उद्भव लक्ष्मी रंगनाथ स्वामी जी की वीरांजनेय स्वामी जी की वंदे वंदे ಏನೇ ಬರಲಿ ಒಗ್ಗಟ್ಟಿರಲಿ ಬೋಲೋ ಭಾರತ್ ಮಾತಾ ಕಿ ರಾಜಮಾರ್ತಾಂಡ ಅಯೋಧ್ಯ ಪರರಸೋ ದಶರಥ ಭೂಪಾಲ ಜೈ ಪರಾಗ್ ಜೈ ಪರಾಗ್ ಜೈ ಪರಾಗ್. ಗುರುದೇವ ಸಂತಸದಿಂದಲೇ ಸಂತಸದಿಂದಲೇ
ಸಂತೋಷದಿಂದಲಿ ರಾಮಚಂದ್ರ ಈ ರಾಜ್ಯ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಕೇಶವ ಸುಕುಮಾರ ಶ್ರೀರಾಮನಿಗೆ ಗೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ರೇಸ್ನಿ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಸುಮಂತ್ರರೇ, ರಾಜೇಂದ್ರ, ಗುರುದೇವ, ರಾಜೇಂದ್ರ, ನಾನಾದರೂ ಈ ಕೋಸಲ ಸಾಮ್ರಾಜ್ಯವನ್ನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲ ವಿಧವಾದ ಸುಖ ಸಂತೋಷಗಳನ್ನು ಅನುಭವಿಸಿದ್ದೇನೆ. ಜರಾಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿನ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿದ್ದವು. ಅದಕ್ಕಾಗಿ ವಿದ್ಯಾ ವಿನಯ ವಿವೇಕ ಸಂಪನ್ನನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿಯು, ಔದಾರ್ಯ ನಿಧಿಯು ಈ ಕೋಸಲ ಸಾಮ್ರಾಜ್ಯವನ್ನು ಸರ್ವ ವಿಧದಲ್ಲೂ ಸಶಕ್ತನಾಗಿ ನಿರ್ವಹಿಸಬಲ್ಲ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಿ ನಾನು ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದು ನಿಶ್ಚಯಿಸಿರುವೆನು. ಸುಮಂತ್ರರೇ, ರಾಜೇಂದ್ರ, ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಿ. ಆಗಬಹುದು. ರಾಜೇಂದ್ರ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಂದಿದೆ ಶುಭ ದಿನ, ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ.
ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ರಾಜೇಂದ್ರ, ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪುರಜನರು, ಪರಿಜನರು ಎಲ್ಲರೂ ಸಂತೋಷ ಪಟ್ಟಿರುವಾಗ ನಮಗೂ ಕೂಡ ಬಹಳ ಸಂತೋಷವಾಗಿರುವುದು. ರಾಜೇಂದ್ರ, ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರರೇ. ಗುರುದೇವ, ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಿ. ಸೀತಾರಾಮರ ಪಟ್ಟಾಭಿಷೇಕ. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ರಘುರಾಮಚಂದ್ರನು ಸದ್ಗುಣಶೀಲನು. ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು. ಲೋಕಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ, ಲೋಕಕ್ಕೆಲ್ಲ ಸಂತಸ. ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ದೇವಾನು ದೇವತೆಗಳು ಎದುರು ನೋಡುತ್ತಿರುವುದು. ಪ್ರಜೆಗಳೆಲ್ಲರಿಗೂ ಸಂತೋಷ, ನಮಗೂ ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ರಾಜೇಂದ್ರ, ನೀವು ಕೂಡಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ತಮ್ಮಪ್ಪಣೆ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಲಗ್ನವನ್ನು ಸೂಚಿಸಿ. ರಾಜೇಂದ್ರ, ನಾಳೆ ಚೈತ್ರ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಬಹಳ ಪ್ರಶಸ್ತವಾಗಿರುವುದು. ಅನುಗ್ರಹಿತನಾದನು ದೇವ, ಅನುಗ್ರಹಿತನಾದನು. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಜನಕ ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ, ಇಂದು ಎನ್ನನು ಕರೆಸಿದ ಪರಿ. ಚಂದದಿಂದ ಬೇಳೈ ಜನಕನೆ ತಂದೆಯೇ. ತವ ಪಾದಗೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಜನಕ
ನಮಸ್ಕರಿಸುವೆನು. ಕುಮಾರ ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ನಿನ್ನೊಂದು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣ ಮಹತ್ತರವಾದುದು, ಅತೀ ಮಹತ್ತರವಾದುದು. ಈ ಕೋಸಲ ಸಾಮ್ರಾಜ್ಯವನ್ನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲ ವಿಧವಾದ ಸುಖ ಸಂತೋಷಗಳನ್ನು ಅನುಭವಿಸಿದ್ದಾನೆ. ಈ ವಾರ್ಧಿಕ್ಯ ಅವಸ್ಥೆಯಲ್ಲಿ ಬೇಸತ್ತವನಾದ್ದರಿಂದ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದು ನಿಶ್ಚಯಿಸಿ ಈ ವಿಚಾರವನ್ನ ತಿಳಿಸುವ ಸಲುವಾಗಿ ನಿನ್ನನ್ನು ಕರೆಸಿದನು. ಕುಮಾರ, ನೀನು ಇದಕ್ಕೆ ಸಮ್ಮತಿಸಿ ಗುರುಗಳ ಅನುಗ್ರಹಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ. ಕುಮಾರ, ಅದಾಜ್ಞೆ ಗುರುದೇವ. ಜನಕ, ಆದರೆ 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 ಎಂಬ ಅರ್ಥೋಕ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ರಾಜ್ಯದಲ್ಲಿ ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇನು ಜನಕ? ರಾಮಚಂದ್ರ, ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯನ್ನಿಟ್ಟಿರುವ ಧರ್ಮಶೀಲರು, ಅಲ್ಲದೆ ನಿನಗೆಂದೂ ಪ್ರತಿಯಾಡತಕ್ಕವರಲ್ಲ. ಗುರುಗಳು ನಿಶ್ಚಯಿಸುವ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು. ಆಲಸ್ಯಂ ಅಮೃತಂ ವಿಷಂ ಎಂಬುವಂತೆ ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದೆಂಬ ಆರ್ಯೋಕ್ತಿಯಂತೆ ಈ ನಿರ್ಧಾರವನ್ನ ಕೈಗೊಳ್ಳಬೇಕಾಯಿತು ಹೊರತು ಭರತ ಶತ್ರುಘ್ನರನ್ನ ಬಿಟ್ಟು ಮಾಡಬೇಕೆಂದೇನಲ್ಲ. ನೀನು ಇದಕ್ಕೆ ಸಮ್ಮತಿಸಿ ಗುರುಗಳ ಅನುಜ್ಞೆಯಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗ. ಕುಮಾರ, ಆಯ್ಲಿ ಜನಕ. ಗುರುದೇವ, ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಶುಭವಾಗಲಿ. ರಾಮಚಂದ್ರ, ಇಂದಿನಿಂದ ನೀನು ಮಂಗಳ ಸ್ನಾನವನ್ನು ಮಾಡಿಕೊಂಡು ಶುಚೀರ್ಭೂತನಾಗಿರಬೇಕು. ನಿನಗೆ ಸಮಯವನ್ನು ಅರಿತು ರಕ್ಷಾಬಂಧನವನ್ನು ಕಟ್ಟುವೆನು. ಬಾ, ನನ್ನ ಆಶ್ರಮಕ್ಕೆ ತೆರಳೋಣ. ಮದಾಜ್ಞೆ ಗುರುದೇವ. ಸುಮಂತ್ರರೇ, ರಾಜೇಂದ್ರ, ಸುಮಂತ್ರರೇ, ರಾಜೇಂದ್ರ. ಈ ದಿನ ನನಗೆ ಬಹಳ ಸಂತೋಷ. ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನು ಪಟ್ಟಾಭಿಷೇಕಕ್ಕೆ ಸಮ್ಮತಿ ಸೂಚಿಸಿದ್ದು ಕೇಳಿ ಬಹಳ ಸಂತೋಷವಾಯಿತು. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾವ ಅಮಂಗಲವೂ ಬಾರದಂತೆ ನೋಡಿಕೊಳ್ಳಬೇಕು. ಆಗಬಹುದು. ಅಯೋಧ್ಯೆಯು ಇಂದ್ರನ ಅಮರಾವತಿ ಅಂತ ಕಂಗೊಳಿಸುತ್ತಿರಬೇಕು. ಅಯೋಧ್ಯೆ ರಾಜಧಾನಿಗಳಲ್ಲಿ ತಳಿರು ತೋರಣಗಳಿಂದಲೂ ರಂಗು ರಂಗಿನ ರಂಗೋಲಿಗಳಿಂದಲೂ ಅಲಂಕೃತವಾಗಿರಬೇಕು. ದೇವಾಲಯಗಳಲ್ಲಿ ಯಜ್ಞ ಯಾಗಾದಿಗಳು ಸಾಂಗೋಪಂಗವಾಗಿ ನಡೆಯುತ್ತಿರಬೇಕು. ಮಂಗಳ ವಾದ್ಯಗಳು ಮೊಳಗುತ್ತಿರಬೇಕು. ಸುಮಂತ್ರರೇ, ರಾಜೇಂದ್ರ, ಈ ಶುಭ ಸಮಾಚಾರದ ಆಮಂತ್ರಣ ಪತ್ರವನ್ನು ಸಾಮಂತ ರಾಜರಿಗೆಲ್ಲ ಕಳಿಸಿಕೊಡಿ. ಮಹದಾಜ್ಞೆ. ಚಾರು ಸುವರ್ಣದ ತೋರಣದ
ದಿವಸ ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಓಹೋ, ನೋಡ್ದ ಗಡ್ಡೆನ ಕೂಕೊಂಡು ಹೋಗ್ತಿರದ. ರಾಮಚಂದ್ರನ ಪಟ್ಟಾಭಿಷೇಕನೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಆಗದು ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡ್ಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಇವನ್ಯಾಗೋದು ಬೇಕು ಮಾಡ್ತೀನಿ. ಭಗವತೀ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ದೇವಿ ವಿಶ್ವೇಶ್ವರಿ ಅಮ್ಮ. ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಅಮ್ಮ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ. ನಾಡ ನಾಡಿನೊಳು ನಿನ್ನದೆ ಖ್ಯಾತಿ. ನಾಡ ನಾಡಿನೊಳು ನಿನ್ನದೆ ಖ್ಯಾತಿ. ಕರುಣೆಯಿಂದ ಬಂದು ಎನ್ನ ಸಲಹು, ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಅಮ್ಮ.
ತಾಯಿ ಜಗನ್ಮಾತೆ, ಈ ಕೌಸಲ ರಾಜ್ಯಕ್ಕೂ ನನ್ನ ಪ್ರಾಣೇಶ್ವರನಿಗೂ ನನ್ನ ಪುತ್ರನಿಗೂ ಯಾವ ಅಮಂಗಲವಾಗದಂತೆ ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಇದೇನಿದು? ಇಷ್ಟೊತ್ತಿಗಾಗಲಿ ನನ್ನ ಪ್ರಾಣಕಾಂತ ಬಾರಬೇಕಿತ್ತಲ್ಲ, ಬಾರಲೇ ಇಲ್ಲವಲ್ಲ. ಕಾರಣವಾದರೆ ಏನಿರಬಹುದು? ಇದೇನಿದು? ನನ್ನ ಪ್ರಾಣಸಗಿ ಮಂದರಿಯಾದರೆ ಬರಬೇಕಿತ್ತು, ಆಕೆಯು ಬಾರಲೇ ಇಲ್ಲವಲ್ಲ. ಕಾರಣವಾದರೆ ಏನಿರಬಹುದು? ಬರಲಿ. ಆಕೆ ಬಂದ ನಂತರ ಆಕೆಯನ್ನು ಕೇಳಿ ನಾನೇ ವಿಚಾರಿಸುತ್ತೇನೆ. ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಕೈಕಾ ಕೈಕಾ ದೇವಿ, ಕೈಕಾ. ಹೋ ಮಂದರ, ಬಂದೇ ಮಂದರ. ಕ್ಷೇಮವೇ, ಕುಶಲವೇ, ಸುಖಾಗಮನವೇ ಮಂದರ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವೇ ಮಂದರ? ಕಂದನಾದ ರಾಮಗೆ ಮಂದರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ಶ್ರೀರಾಮಗೆ ಮಂದರ. ಕೇಳಿದೆಯಾ? ಸಂತೋಷವಾಂತೆ ನಾ ಮಂದರೆ, ಸಂತೋಷವಾಂತೆ ನಾ ಮಂತರ. ಬಾಯಿಗೆ ರಘುಕುಲ ದೀಪನು ಮಗ ಪರಿಹಾರಕನು. ಕೇಳಿದ್ಯಾ? ರಘುಕುಲ ದೀಪನು ಮಗ ಪರಿಹಾರಕನು, ಸುಗುಣನು ಸುಂದರನು ಮಂದರ. ಕೇಳಿದೆಯಾ? ಸುಗುಣನು ಸುಂದರನು, ಸುಗುಣನು ಸುಂದರನು. ಹೌದು ಮಂದರ. ಸುಗುಣನು ಸುಂದರನು, ನಿಗಮಾಗಮಾವದೀತನು, ಸಂತೋಷವಾಂತೆ ನ ಮಂದರೆ, ಸಂತೋಷವಾಂತೆ ನಾ ಮಂದರೆ, ಸಂತೋಷವಾಂತೆ ನಾ ಮಂತ್ರ. ಬಾಯಿಗೆ ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ. ಹೌದು ಮಂತ್ರ. ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ, ನೇಮದ ವಾರ್ತೆಯ ಕೇಳಿ ಮಂತ್ರ. ಕೇಳಿದ್ಯಾ? ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂದ್ರ. ಕೇಳಿದ್ಯಾ? ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ಭೂಮಿಯೊಳು ನಾಂ ಧನ್ಯಳು, ಸಂತೋಷವಾಂತೆ ನ ಮಂದರೆ, ಸಂತೋಷವಾಂತೆ ನಾ ಮಂದರೆ, ಸಂತೋಷವಾಂತೆ ನಾ. ಮಂದರ, ಎಂತಹ ಸಂತೋಷದ ವಿಚಾರವನ್ನು ತಂದಿರಿ. ಇದೇ ಸಂತೋಷಕ್ಕೆ ಈ ನನ್ನ ಕೊಳ್ಳಿರುವ ರತ್ನಾವಣವನ್ನು ಸ್ವೀಕರಿಸಲೇಬೇಕು. ಇದೋ ತೆಗೆದುಕೋ. ಹಿಂಗಾಗೋಯ್ತು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀ ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಮಂದರ, ಎಂತಹ ಮಾತನ್ನು ಮಾತನಾಡುತ್ತಿರುವ ಮಂದರ? ರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ ಸಂಭ್ರಮ ಇಡೀ ನಾಡಿಗೆ ನಾಡು ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ಅದರಲ್ಲಿ ನನಗೆ ಇದರಿಂದ ಮುಂದೆ ಒದಗುವ ಕಷ್ಟಗಳಾದರೂ ಏನೇ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು?
ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂದರ, ಎಂತಹ ಮಾತನ್ನು ಮಾತನಾಡುತ್ತಿರುವೆ. ನನ್ನ ಭಾಗ್ಯವೇ ಬೇರೆ, ಆ ಕೌಸಲ್ಯ ಭಾಗ್ಯವೇ ಬೇರೆ. ಅಲ್ಲದೆ ಶ್ರೀರಾಮಚಂದ್ರನು ತನ್ನ ತಾಯಿಯಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು. ಮಂದರ, ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದೆ. ನಿನ್ನ ಹಣೆ ಬರನೆ ಅಷ್ಟು ಹೋಗ್. ನಾನೇನು ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಹೌದಲ್ಲವೇ? ಹೌದು ಮಂತರ, ನಿನ್ನ ಹೊರತು ಈ ವಿಚಾರವನ್ನು ನನಗೆ ಯಾರು ತಿಳಿಸಲೇ ಇಲ್ಲವಲ್ಲ. ಚದುರುವಾಗಿ ಸಿಕ್ಕಿದ್ಯಾ ಬಿಡ್ಕೊಂಡವ್ರೆ? ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವುದು, ಆಗಲಿ. ಕೌಸಲ್ಯ ರಾಜಮಾತೆಯಾಗ. ಆದರೆ ಏನಾಯಿತೆ ಮಂದರ? ಸೋರೋಯ್ತು ಕಣೋ. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗುವ, ಮಂದರ ನೀನು ಕೌಸಲ್ಯಗೆ ದಾಸಿ. ಏನು ರಾಮಚಂದ್ರನ ಪಟ್ಟಾಭಿಷೇಕವಾದರೆ ರಾಮನಿಗೆ ನನ್ನ ಮಗನಾದ ಭರತನ ದಾಸನಾಗಬೇಕೆ? ಆ ಕೌಸಲ್ಯಗೆ ನಾನು ದಾಸಿ ಆಗಬೇಕು? ಕೂಡದು ಮಂತರ, ಹೀಗೆಂದು ಹೋಗಕೂಡದು. ಈಗ ನಾನು ಏನು ಮಾಡಲಿ ಮಂತರ? ನನಗೊಂದು ತೋಚದಂತಾಗಿರುವುದು. ಅಯ್ಯೋ, ಹೀಗೇನು ಮಾಡಲಿ ಮಂತರ? ಈಗ ನಾನೇನು ಮಾಡಲಿ ಮಂತರ? ನಾನು ಹೇಳಿದಂತೆ ಮಾಡುವೆಯೋ? ನೀ ಹೇಳಿದಂತೆಯೇ ಮಾಡುವೆನು. ಏನ್ ಹೇಳು? ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ಏನು ಮಂತರ? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಮಂತರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನಾದರೂ ನನಗೆ 2 ಹೊರಗಳನ್ನು ಕೊಟ್ಟಿದ್ದರು. ಮಂದರ, ಸಮಯ ಬಂದಾಗ ಕೇಳಿಕೋ ಅಂತಲೂ ಹೇಳಿದ್ದಾರೆ ಮಂತರ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ. ಈ ರೀತಿಯಾಗಿ ಕೇಳಿ. ಯಾವ ರೀತಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಇನ್ನ 2ನೇ ವರಕ್ಕೆ ನಾನೇನೆಂದು ಕೇಳಿಕೊಳ್ಳಲಿ? ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಹೋಗಬೇಕೆಂದು ಕೇಳಿ. ಅಯ್ಯೋ ಪಾಪಿ ಮಂತ್ರ, ಎಂತಹ ದುರ್ಬುದ್ಧಿ ಹುಟ್ಟಿದೆ. ನನ್ನ ಮುದ್ದು ಸುಕುಮಾರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸೆಂದು ಹೇಳಿಕೊಡುತ್ತಿರುವೆಯಾ? ಅಯ್ಯೋ ಪಾಪಿ, ಹಾಗೆಂದಿಗೂ ನಾನು ಮಾಡಲಾರೆ. ಮಂದರ, ನೀನು ನನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದೆ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಸುಮ್ಮನೆ ಬಿಡುತ್ತಿದ್ದೇನೆ. ಇಲ್ಲವಾದರೆ ನಿನಗೆ ತಕ್ಕ ಶಾಸ್ತಿಯನ್ನೇ ಮಾಡಿಸುತ್ತಿದ್ದೆ. ಹೊರಟು ಹೋಗು ಮಂತರ, ನನ್ನ ಕಣ್ಣೆದುರು ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಮಂತರ, ಹೊರಟು ಹೋಗು. ಧ್ಯಾನ ಹೆಂಗಾಗೋಯ್ತು? ಅಲ್ಲದೇನೋ ಮಾಡಕ್ ಹೋಗಿ ಏನೋ ಮಾಡ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ಹಿಂದೆ ಸಾಯುವೇನೋ, ನಾಳೆಯೇ ಸಾಯುವೇನೋ. ಪಟ್ಟಾಭಿಷೇಕ ನಾಳೆಯೇ. ಇಂಥದ್ರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿದೆ? ನೀನು ಮುಂದೆ ಪಡುವ ಕಷ್ಟಗಳನ್ನು ಹಾಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದ ನಮ್ಮ ಬರುತ್ತೆ. ಹೌದು, ಮಂತರ ಹೇಳುತ್ತಿರುವ ಮಾತಿನಲ್ಲಿ ಸತ್ಯಾಂಶ ಇರುವುದು. ನನ್ನ ಪ್ರಾಣೇಶ್ವರನಾದ ನನ್ನ ಮಗನಾದ ಭರತನು ರಾಜ್ಯದಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಬೇಕಾಗಿದೆ. ಎಂತಹ ಮೋಸ! ಹೌದು ಮಂದರ, ಮಂದರ ನಿಲ್ಲು,
ನನ್ನ ಮೇಲೆ ಕೋಪವೇ? ರಾಮಚಂದ್ರನ ಮೇಲಿರುವ ಅಧಿಕವಾದ ಪ್ರೀತಿ ವಾತ್ಸಲ್ಯದಿಂದ ಈ ರೀತಿ ಮಾತನಾಡಬೇಕಾಯಿತು. ಆಗಲಿ ಮಂತ್ರ, ನೀ ಹೇಳಿದಂತೆಯೇ ಕೇಳುವೆ. ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಮಂದರ, ನನ್ನಲ್ಲದೆ ಮತ್ತಾರಲ್ಲಿ ನೀನೇ ಹೇಳು. ಹೇಳ್ಕೊಳ್ಳೋದು ನೋಡೆ ತಾಯಿ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕು, ಸಿಟ್ಟಿನಿಂದ ಮಲಗಿರು. ಆಗಲಿ ಮಂತ್ರ. ನಿನ್ನ ಪತಿಯು ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದು ನಂತರ ವರಗಳನ್ನು ಕೇಳು. ಆಗಲಿ ಮಂತ್ರ, ನೀ ಹೇಳಿದಂತೆಯೇ ಮಾಡುವೆ. ಮಂತ್ರ, ಒಂದೊಂದು ರಾಜ್ಯದಲ್ಲಿ ನಿನ್ನಂತಾಕೆ ಒಬ್ಬಳು ಇದ್ದರೆ ಆ ರಾಜ್ಯವು ಉದ್ಧಾರವಾಗದಲ್ಲಿ ಸಂದೇಹವಿಲ್ಲ ಮಂತ್ರ. ಏನು ಅಗಳುತ್ತಾವಳು ಬೈತಾವಳು ಒಂದು ಮಂತ್ರ, ನಿನಗೆಲ್ಲಿಗೆ ಹೋಗ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡು. ಬಾಯಲ್ಲಿ ಇದನ್ನೆಲ್ಲ ನಿನಗೆ ಯಾರು ಹೇಳಿ ಕೊಟ್ಟಿದ್ದು ಎಂದು ಮಹಾರಾಜರು ಗದರಿದರೆ ಏನು ಹೇಳುವೆ? ನೀನೇ ಎಂದು ಹೇಳುವೆ. ನಾನು ಬುಡಕೆ ಬರೋದ ಬಾಯಲ್ಲಿ ಹಂಗೇನಾದ್ರೂ ಮಾಡ್ಬಿಟ್ಟಿಯ? ಮಂದರ, ನಿನ್ನ ವಿಚಾರವನ್ನು ನಾನು ಯಾರಿಗಾದ್ರೂ ಹೇಳಿವೇನೆ? ಹಾಗೆ ಎಲ್ಲ ಕಿತ್ತಾಗ್ತವಳೆ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು. ನಾನಿನ್ನು ಬರುವೆ. ಏನು ಆಶ್ಚರ್ಯ! ಈ ಮಂದಿರವನ್ನು ಪ್ರವೇಶಿಸಿದೊಡನೆ ಅದಾವುದೋ ಒಂದು ಅಗಾಧವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ತಳ್ಳಿದಂತೆ ಭಾಸವಾಗುತ್ತಿದೆಯಲ್ಲ. ಅಲ್ಲದೆ ಯಾವುದೋ ಒಂದು ಅರ್ಥಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಮಾಡಬೇಡ ಸೇರಿದಂತೆ ಭಾಸವಾಗುತ್ತಿದೆಯಲ್ಲ. ಅಲ್ಲದೆ ನನ್ನ ಹೃದಯ ಬೇಕೆ ತಟ್ಟನ್ನು ತರಗರಿಸಿ ಕಂಪಿಸುತ್ತೇಕೆ? ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವೇನಿರಬಹುದು? ನಾನು ದಿನನಿತ್ಯ ಬಂದೊಡನೆ ಮಂದಹಾಸ ಬೀರುತ್ತಾ ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸಿದ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ 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 ಕೈ ಏನಿದು? ಇವು ನನ್ನ ಪ್ರಿಯ ಪತ್ನಿ ಕೈಕೆಯ ಕೇಶವನ್ನು ಅಲಂಕರಿಸಿದ ಆಭರಣಗಳು. ಆಭರಣಗಳ ನಾಶ, ಕೆದರಿದೆ ಕೇಶ. ಈ ನಾರಿಯ ಮುಖಬೇಕು ಒತ್ತಿರುವುದು ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸಬಲ್ಲನು ಏ ದಶರಥನ ಮನೀಷ. ಕೈಕಾ ಕೈಕಾ ತೊಟ್ಟಿದ್ದ ಆಭರಣವನ್ನು ಕಿತ್ತು ಬಿಸಾಡಿ ಚಿನ್ನ ಮನಸ್ಸುಗಳಾಗಿ ಮಂದಿರಲು ಕಾರಣವೇನು? ಕೈಕಾ ಕೈಕಾ ಪರಮ ಭಾವೋತ್ಸವ ಕಾಲದಿ ಪರಮ ಮಹೋತ್ಸವ ಕಾಲದಿ ಪರಿಪರಿಯ ದುಗುಡವೇ ಇದು ರಮಣಿ.
ಮರೆಗುತ್ತೆ ಮರುಗುತ್ತೆ ಮೌನದಿಂದಿರಲು ಏನು ಕಾರಣ ಅರುಹು ನೀನರುಹು ಕೈಕಾ ಅರುಹು ನೀನರುಹು ಸುಗುಣ ಭರಣೆ ಕೈಕಾ 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 ಯಾರ್ ಓ ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನು ಹೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಈ ಕೈಕೆಯ ಪ್ರಾಣಕ್ಕೆ ಅಂತ್ಯವಿಲ್ಲರೂ ತಪ್ಪಾಗಲಾರದಷ್ಟೇ. ಹೇಗಿದ್ದೇವೆ? ಏನಾಯ್ತು? ನನ್ನ ಮೇಲೆ ಕೋಪವೇ? ಕೋಪ ಮಾಡ್ಪರೆ ಮಾನನಿ ಹೇಗೆ ದೇವಿ? ಏನಾಯ್ತು? ಈ ನಿನ್ನ ಮನೋವ್ಯಾಕುಲಕ್ಕೆ ಕಾರಣರಾರು ಹೇಳುದೇವಿ? ನಾನು ಶಿಕ್ಷಿಸುತ್ತೇನೆ. ಒಂದು ವೇಳೆ ತಾವೇ ಆಗಿದ್ದರೆ? ನಾನಾದ್ರೂ ಶಿಕ್ಷಾರ್ಹನೆ. ಈ ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಜೆಗಳು ಪ್ರಭುಗಳೆಂಬ ಭೇದ ಇಲ್ಲವಲ್ಲ ದೇವಿ? ಪ್ರಾಣೇಶ್ವರ, ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ವಿಧಿಸುವುದು? ಈಗಂತ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ಯಾರು ಹೇಳುದೇವಿ? ನಂತರ ಯೋಚಿಸೋಣ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿ ಮನೋವ್ಯಾಕುಲ ಉಂಟಾಗುವುದು ಸಹಜವಲ್ಲವೇ ಪ್ರಭು? ಏನು? ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣ ಅಲ್ಲವೇ? ಇಲ್ಲವಲ್ಲ. ನಾನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಏರ್ಪಡಿಸುವನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ. ವಿಚಾರವೇನು ಹೇಳಬಾರದೆ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿ ಮನೋವ್ಯಾಕುಟ ಉಂಟಾಗುವುದು ಸಹಜವಲ್ಲವೇ ಸ್ವಾಮಿ? ಇಲ್ಲವಲ್ಲ, ನಾನು ಮಾಡಿದ ಯಾವ ವಾಗ್ದಾನ ಮರೆತಿಲ್ಲವಲ್ಲ ದೇವಿ? ಆಹಾ, ಹಾಗಾದ್ರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ
ನೀವು ನನಗೆ 2 ಹೊರಗಳನ್ನು ಕೊಟ್ಟಿದ್ದೀರಿ. ಹೌದು. ಆ ಹೊರಗಳನ್ನು ನಡೆಸಿ ಕೊಟ್ಟಿರುವಿರಾ? ಇಲ್ಲ ಇಲ್ಲ, ನೀನು ಹೇಳಿದ್ದೆ ಅಲ್ಲ ದೇವಿ, ಬೇಕಾದಾಗ ಕೇಳಿಕೊಳ್ಳುತ್ತೇನೆ ಎಂದು ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಇದರಲ್ಲಿ ಲಗ್ನಾಪರಾಧ ಏನಿದೆ ದೇವಿ? ಹಾಗೆಯೇ, ಹಾಗಾದರೆ ಆ ಹೊರಗಳನ್ನು ಹೀಗೆ ನಡೆಸಿಕೊಡುವಿರಾ? ಓಹೋ, ಈ ಸಂತೋಷ ಸಮಯದಲ್ಲಿ ನೀವು ಏನನ್ನ ಬೇಕಾದ್ರೂ ಕೇಳಿದೇವಿ, ಆನಂದ ನಡೆಸಿಕೊಡುತ್ತೇನೆ. ಬಾ ಕೈಕ. ನಿಮ್ಮ ಮಾತನ್ನು ನಂಬುವುದಾದರೆ ಹೇಗೆ? ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿರು. ಹೌದು. ಬಾ ಕೈಕ, ಬಾ ಕೈಕ. ಹೇಳುದೇವಿ, ಈ ಸಂತೋಷ ಸಮಯದಲ್ಲಿ ನೀನು ಏನು ಬೇಕಾದ್ರೂ ಕೇಳು, ನಾನು ಆನಂದ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ, ಸತ್ಯವಾಗಿ ನಡೆಸಿಕೊಡುವಿರಾ? ಖಂಡಿತವಾಗಿಯೂ. ಕೇಳಲೇ? ಇನ್ನೂ ಸಂದೇಹ ಬೇಕು, ಕೇಳು ಕೈಕ. ಸ್ವಾಮಿ ಹೇಳಿ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳಿ ನೋಡೋಣ? ಹಿಂದರ ಮೇಲೆ, ನಿನ್ನ ಮೇಲಲ್ಲವೇ? ನನ್ನಲ್ಲಿಯೇ? ಅಲ್ಲವೇ? ನಾನೆಂತಹ ಭಾಗ್ಯಶಾಲಿ, ನನ್ನನ್ನಲ್ಲದೆ ಬೇರಾರೆಯೂ ಅಲ್ಲವೇ? ಇಲ್ಲ ಕೈಕ, ನನ್ನ ಪ್ರಾಣ ಸಮಾನವಾದ ನಿನ್ನ ಮೇಲಲ್ಲದೆ ಮತ್ತಾರ ಮೇಲಿರಲು ಸಾಧ್ಯ ಇಲ್ಲ. ಅಬ್ಬಬ್ಬಾ ಸ್ವಾಮಿ, ಕೈಕ, ಇನ್ನೊಮ್ಮೆ ಆಲೋಚಿಸಿ. ನನ್ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಅತಿಶಯವಾದ ಪ್ರೀತಿ ಇಲ್ಲವೇ? ಇಲ್ಲವಲ್ಲ. ಓ, ಮರೆತಿದ್ದೇನು ಕೈಕ, ಆಹಾ, ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಅಪಾರವಾದ ಪ್ರೀತಿ ಇರುವುದು. ಅಬ್ಬಬ್ಬಾ, ಈಗಲೇ ನಿಮ್ಮಿಂದ 2 ಮಾತು. ಈಗಾದರೆ ನಿಮ್ಮ ಮಾತನ್ನು ನಂಬುವುದಾದ್ರೆ ಹೇಗೆ? ಹಾಗಲ್ಲ ದೇವಿ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಇವೆರಡರ ವ್ಯತ್ಯಾಸ ತಿಳಿಯದೆ? ಹಾಗಾದ್ರೆ ಆ ನಿಮ್ಮ ಪ್ರಿಯ ಶ್ರೀರಾಮಚಂದ್ರ ನಾಣಿಯಾಗಿ ನಡೆಸಿಕೊಡ್ತೇನೆ ಎಂದು ನನಗೆ ವಚನ ನೀಡಿ. ಬೇಡ ಕೈಕ, ಬೇಡ. ಪಟ್ಟಾಭಿಷಿಕ್ತನಾಗಲು ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಮೇಲೆ ಹಣೆ ಇಡುವುದು ಬೇಡ. ಅದೆಂತಹ ಕಷ್ಟ ಸಾಧ್ಯವಾಗಿರಲಿ, ನಾನು ನಡೆಸಿಕೊಡುತ್ತೇನೆ. ಈ ಅಲ್ಪ ಕಾರ್ಯಕ್ಕೆ ರಾಮನ ಮೇಲೆ ಹಣೆ ಇಡುವುದೇ ಕೂಡದು. ರಾಮನಾಣಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನ ನೀಡಿ, ನಂತರ ನಾನು ಕೇಳಿದ್ದೇನೆ. ಏನಿದು? ಹೀಗೇನೆ ಇವಳ ರೀತಿಯೇ ಬೇರೆ ಆಗಿರುವುದಲ್ಲ. ಎಂದಿಗೂ ನನಗೆ ಪ್ರತಿಯಾಡಿದವಳಲ್ಲ. ಇನ್ನೇನು ತಾನೇ ಕೇಳಿಯಾಳು ಕೈಕ? ಪ್ರಾಣೋದಳಾಸಯ ಉಳಿವೆ ಚದುರಂಗ ಬಲಮ ಸಾಮ್ರಾಜ್ಯವ ಸ್ವಲ್ಪೇ ನಿಷ್ಠಾರ್ಥವ ಕೈಕ, ಸಲಿಪೆ ನಿನ್ನಿಷ್ಟಾರ್ಥವ ಎಲಜಾಣೆ ನಿನ್ನಾಣೆ ಎಚ್ಚೇಕೆ ರಾಮನಾಣೆ ರಾಮನಾಣೆ. ಸ್ವಾಮಿ ರಾಮಚಂದ್ರ, ಶ್ರೀರಾಮನಾಣೆ ನಡೆಸಿಕೊಡ್ಬೇಕು. ಹೇಳು ಕೈಕ. ಅಬ್ಬಾ, ಇಂದು ನನ್ನ ಮನಸ್ಸಿಗೆ ಆನಂದ ಉಂಟು ಮಾಡಿದೆ ಸ್ವಾಮಿ. ಕೈಕ, ಕೇಳಿಕೊಳ್ಳಲೇ? ಹೇಳು ಕೈ, ಇನ್ನೂ ಸಂಕೋಚವೇ? ಹಾಗಾದ್ರೆ ನನ್ನ ಮೊದಲನೇ ವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತರ ಪಟ್ಟಾಭಿಷೇಕವಾಗಬೇಕು. ಏನು ಏನು ಹೇಳಿದೆ? ಶ್ರೀರಾಮಚಂದ್ರನ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ? ಹೌದು ಸ್ವಾಮಿ. ನಿನ್ನ ಮಗ ಭರತನಿಗೆ? ಹೌದು ಸ್ವಾಮಿ. ನೀನಂತಹ ಅಸೂಯಾಪರಳು ಅಲ್ಲ, ಕಠೋರ ಮನಸ್ಸಿನವಳು ಅಲ್ಲ. ನನ್ನ ಪರೀಕ್ಷಿಸುವ ವಿನೋದಕ್ಕಾಗಿ ಹೇಳ್ತಿರುವ ದೇವಿ. ಪ್ರಾಣೇಶ್ವರ, ಇದು ಪರೀಕ್ಷೆಯಲ್ಲ, ವಿನೋದವಲ್ಲ. ಇದು ನನ್ನ ಮನಸ್ಪೂರ್ವಕವಾದ ಬಯಕೆ. ಈಗೇನು ಆ ರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕ ಮಾಡಿಸುವರೋ ಇಲ್ಲವೋ ಹೇಳಿಬಿಡಿ. ಇದು ವಿನೋದವೂ ಅಲ್ಲ, ಪರೀಕ್ಷೆಯಲ್ಲ.
ನನ್ನ ಮನಸ್ಪೂರ್ವಕವಾದ ಬೈಕಿ. ಈಗೇನು ನನ್ನ ಮಾತು ನಡೆಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ನೀನು ಸಾಮಾನ್ಯ ಪಾಮ ಸ್ತ್ರೀ ಅಲ್ಲ, ದಶರಥ ಚಕ್ರವರ್ತಿ ಸಾರ್ವಭೌಮನ ರಾಣಿ. ಆಹಾ, ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು. ಹೀಗಿರುವ ಅಲ್ಲದೆ ನಿನ್ನ ಮುದ್ದಿನ ಕಣ್ಮಣಿಯು. ಹೀಗಿರುವಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮಚಂದ್ರನ ಯಾವ ಅಪರಾಧಕ್ಕಾಗಿದ್ದೇವೆ? ಮಹಾರಾಜರು ಮಾಡಿದ ವಾಗ್ದಾನವನ್ನು ನಡೆಸಿಕೊಡುವ ಸಲುವಾಗಿ. ಇದಕ್ಕೆ ಅಯೋಧ್ಯೆ ಪ್ರಜೆಗಳು ಸಮ್ಮತಿಸಬೇಕಲ್ಲ. ಅರಸನ ಧರ್ಮವನ್ನು ಕಾಯಬೇಕಾಗುವುದು ಪ್ರಜೆಗಳ ಧರ್ಮ. ಏನು? ಅರಸನ ಅಧರ್ಮವನ್ನ ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಕೈಕಾ, ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಪಟ್ಟ ಕಟ್ಟುವುದು ಧರ್ಮ, ಅದು ಭರತನಿಗೆ ಸಂದರೆ ಅಧರ್ಮ. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಅಲ್ಲವೇ? ಅವನು ನನ್ನ ಪ್ರೀತಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನ ಅಲ್ಲವಲ್ಲ ದೇವಿ. ಸಾಕು, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಲ್ಲಿರುವುದು. ಕೈಕಾ, ಕೈಕಾ, ಧರ್ಮ ಎಂಬುದಕ್ಕೆ ಇಷ್ಟೊಂದು ವಿಪರೀತ. ಬೇಡ ಕೈಕಾ, ಬೇಡ ಕೈಕಾ, ಹಠ ಮಾಡಬೇಡ ದೇವಿ. ಸಾಧ್ಯವಿಲ್ಲ ಪ್ರಾಣೇಶ್ವರ. ಈಗಲೇ ಕೊಟ್ಟಿರುವ ವರಗಳನ್ನು ಈಗಲೇ ತಪ್ಪುತ್ತಿರುವ ನಿಮ್ಮಲ್ಲಿ ಬೇರೆ ವರಗಳು ಯಾವುವು ಬೇಡ. ಹೀಗೇನು ನನ್ನ ಮಾತು ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ವಚನ ಭ್ರಷ್ಟರಾಗಿರಿಂದೇನೂ ಸುಮ್ಮನಾಗಿ ಬಿಡುತ್ತೆ. ಕೈಕಾ, ನಿನಗೆ ಏತಕ್ಕಿಂತಹ ದುರ್ಬುದ್ಧಿ ಹುಟ್ಟಿತು? ತನ್ನ ಹೆತ್ತ ತಾಯಿಗಿಂತ ಅತಿಶಯವಾದ ರಾಮಚಂದ್ರನ ಮೇಲೆ ಕೇಳನ್ನು ಬಯಸಲು ನಿನಗೆ ಬುದ್ಧಿ ಕೆಟ್ಟಿದೆಯೇ ಅಥವಾ ಪಿಶಾಚಿ ಏನಾದರೂ ಹಿಡಿದಿದೆಯೇ? ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಸ್ವಾಮಿ, ಇದು ನನ್ನ ಮನಸ್ಪೂರ್ವಕವಾದ ಬೈಕಿ. ನನ್ನ ಮಾತುಗಳು ನಡೆಸಿಕೊಡುತ್ತೀರೋ ಇಲ್ಲವೋ ಹೇಳಿಬಿಡಿ. ನಮ್ಮ ಎರಡನೆಯವರ ಹಾಗಲಿ ಎರಡನೆಯವರ ಧರ್ಮಪಾಶಕ್ಕೆ ಸಿಕ್ಕಿರುವ ನಾನು ಅದರಂತೆ ನಡೆದ ವಿಧಿ ಇಲ್ಲ. ಆಗಲಿ ಕೈಕಾ, ನಿನ್ನ ಇಷ್ಟದಂತೆ ಮೊದಲನವರಕ್ಕೆ ಭರತನಿಗೆ ಪಟ್ಟವನ್ನು ಕಟ್ಟುವೆನು. ಆಗಲಿ ಕೈಕಾ, ನಿನ್ನ ಇಷ್ಟದಂತೆ ಮೊದಲನವರಕ್ಕೆ ನಿನ್ನ ಮಗನಿಗೆ ಪಟ್ಟವನ್ನು ಕಟ್ಟುವೆನು. ಇನ್ನು ನಿನ್ನ ಎರಡನೆಯವರ ಕೇಳಲೇ? ನನ್ನ ಎರಡನೆಯವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರಿಮುಡಿ ರುಟ್ಟು ಜಟಾವಲ್ಕರ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಕೈಕಾ, ದೇವಿ, ಕೈಕಾ, ಅಯ್ಯೋ ಕುಲಘಾತಕಿ, ನನ್ನ ಪ್ರಾಣ ಸಮಾನ ರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋಗಬೇಕೆ? ಅವನೇನು ಅಪರಾಧ ಮಾಡಿದನೆಂದು ಆ ವಂಶವರದನ್ನು ಅಡವಿಗಟ್ಟಬೇಕು. ಬೇಡ ಕೈಕಾ, ಬೇಡ. ಸಾಕು ಮಾಡಿ ಸ್ವಾಮಿ ನಿಮ್ಮ ವಾಕ್ಪಾಂಡಿತ್ಯವನ್ನು. ತಾವೇ ಅಲ್ಲವೇ ಸೂರ್ಯವಂಶದ ಅರಸರ ಸತ್ಯದ ಧ್ವಜವನ್ನು ಮೆರೆಸಿರುವ ಮಹಾನುಭಾವರು. ಅಂದು ಆ ಶಿವಿ ಹರಿಶ್ಚಂದ್ರನು ಒಂದೇ ಒಂದು ಪಾರಿವಾಳವನ್ನು ಕಾಪಾಡುವ ಸಲುವಾಗಿ ತನ್ನ ದೇಹದ ಮಾಂಸವನ್ನೇ ಕೊಯ್ದುಕೊಡಲಿಲ್ಲ. ಮಾಡಿದ ವಾಗ್ದಾನ ನಡೆಸಿಕೊಡುವ ಸಲುವಾಗಿ ಆ ಹರಿಶ್ಚಂದ್ರನು ತನ್ನ ರಾಜ ಕೋಶಗದ್ದಿಗಳನ್ನೆಲ್ಲ ತನ್ನ ಮುನಿಗೆ ಕೊಟ್ಟು
ಕೈ ಹಿಡಿದ ಪತ್ನಿಯನ್ನು ಪುತ್ರರನ್ನು ಪರರಿಗೆ ಮಾರಿದ್ದಲ್ಲದೆ ಆ ಚಾಂಡಾಲನ ಮಾತಿನಂತೆ ತನ್ನ ಕೈ ಹಿಡಿದ ಪತ್ನಿಯನ್ನೇ ವಧಿಸಲು ಸಿದ್ಧನಾದನಲ್ಲ. ಅಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಹಾಡಿದ ಮಾತಿಗೆ ತಪ್ಪುತ್ತಿದ್ದೀರಲ್ಲ. ಛೀ, ಈ ರೀತಿ ಮಾಡುತ್ತೀರಿ ಎಂದು ನಾನು ಅನಿಸಿರಲಿಲ್ಲ. ಚಾಂಡಾಲಿನಿ, ಸಿಬಿ ಹರಿಶ್ಚಂದ್ರಾದಿಗಳಂತೆ ನಾನು ಕೂಡ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಲೇಬೇಕೆಂದು ನಿನ್ನಲ್ಲಿ ಇಷ್ಟೊಂದು ವಿಧ ವಿಧವಾಗಿ ಬಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನ ಪಡೆದು ಧರ್ಮಗಳ ವಿವೇಚನದ ನರರಾಕ್ಷಸಿ ಆಗಿಬಿಟ್ಟೆಯಲ್ಲಿ. ಹಾಗೆ ಧರ್ಮಪಾಶಕ್ಕೆ ಸಿಕ್ಕಿರೋ ನಾನು ಅದರಂತೆ ನಡೆದೇ ವಿಧಿ ಇಲ್ಲ. ಪ್ರಾಣೇಶ್ವರ, ಹಠ ಮಾಡಬೇಡ ದೇವಿ. ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಹೇಳಿ ಡಂಗೂರದ ಮೂಲಕ ಸಾರ್ ಬಿಡುತ್ತೇನೆ. ಏತಕ್ಕಿಂತ ಆಟ ಹಿಡಿದಿಲ್ವೇ ದೇವಿ? ಬೇಡ, ಈ ಛಲವು ನಿಮಗೆ ತಕ್ಕದ್ದಲ್ಲ ದೇವಿ. ಬೇಡ ಕೈಕ
ಮುಗಿವೆ ಚರಣ ಬಿಡಿವೆ ಕಳುಗಲಾರೆನು ರಾಮನ ಕಾಡಿಗೆ. ಕಾಪಾಡು ದೇವಿ, ನನ್ನ ರಾಮನನ್ನು ಕಾಪಾಡು ದೇವಿ. ಕಳುಗಲಾರೆನು ರಾಮನ ಕಾಡಿಗೆ. ಅಬ್ಬಬ್ಬಾ! ಕೈಕ ಏತಕ್ಕಿಂತ ಆಟ ಹಿಡಿದ್ರು ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದ್ದರೂ ಬದುಕಬಹುದು. ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ 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 ಹೋದರೆ? ನನ್ನ ರಾಮಚಂದ್ರನಾಗಲಿ ಕ್ಷಣಕಾಲವು ಬದುಕಿರಲಾರೆನು ಕೈಕ, ಬದುಕಿರಲಾರೆನು. ಪ್ರಾಣೇಶ್ವರ, ಕೈಕ ಈ ರಾಜ್ಯ ವೈಭವಾದಿಗಳನ್ನು ಎಲ್ಲವನ್ನು ಸಂತೋಷದಿಂದ ನಿನಗೆ ಬಿಟ್ಟುಕೊಡುತ್ತೇನೆ. ಆದರೆ 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 ನನ್ನ ರಾಮನನ್ನು ಬಿಟ್ಟಿರಲಾರೆನು ಕೈಕ, ಬಿಟ್ಟಿರಲಾರೆನು. ನನ್ನ ರಾಮಚಂದ್ರನನ್ನು ಕಾಪಾಡು ದೇವಿ, ಕಾಪಾಡು. ಸಾಧ್ಯವಿಲ್ಲ ಸ್ವಾಮಿ. ನಿನಗೆ ಬೇಕಾದ ಬೇರೆಯವರನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪಿದ್ದಾರೆಂದು ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಕೈಕ ಚಲವೋ ರಾಮನಲ್ಲಿ ಬೇಡ ಲಲನೆ ದಯದಿಂದ ಕೈಕ ಆಟ ಮಾಡಬೇಡದೇವಿ. ಚಲವೋ ರಾಮನಲ್ಲಿ ಬೇಡ ಲಲನೆ ದಯದಿಂದ ಆಟ ಮಾಡಬೇಡ ಕೈಕ, ಆಟ ಮಾಡಬೇಡ ದೇವಿ. ಭರತಗೆ ರಾಜ್ಯವ ಹೌದಕ್ಕ ಸ್ವಾಮಿ, ಕೊಡು ಭರತಗೆ ರಾಜ್ಯವ ಉಳಿಸು ರಾಮನವನ ವಾಸವ. ಕೈಕ ಹಠ ಮಾಡಬೇಡ ದೇವಿ. ಏತಕ್ಕಾಗಿ ಈ ರೀತಿ ಹೋದರೆ? ಉಳಿಸು ರಾಮನ ವನವಾಸವ ಸತ್ಯಾತ್ಮನ ಧರ್ಮಾತ್ಮನ. ಅಬ್ಬಬ್ಬಾ! ಸತ್ಯಾತ್ಮನ ಧರ್ಮಾತ್ಮನ. ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು ಅದೇ ನಿಮ್ಮ ರಾಮನು
ಸುಗುಣಾಭಿರಾಮನು ಸುಗುಣಾಭಿರಾಮನು ಚಲವು ರಾಮನಲ್ಲಿ ಬೇಡ ಲಲನೆ ದಯದಿಂದ ಕೈಕ ಕೈಕ ಆಟ ಮಾಡಬೇಡ ದೇವಿ. ಏತಕ್ಕಾಗಿ ಈ ರೀತಿ ರೋಧಿಸುತ್ತೀರಿ? ಕ್ಷೀರವ ಉಣ್ಣಿಸಿದ ಶಿಶುವಿಗೆ ಅಬ್ಬಾ, ಕೈಕ ಕ್ಷೀರವ ಉಣ್ಣಿಸಿದ ಶಿಶುವಿಗೆ ವಿಷವ ತಾನಾಗೆ ನೀಡುವರೆ. ವಿಷವ ತಾನಾಗೆ ನೀಡುವರೆ. ಕರವ ಮುಗಿವೆ ಚರಣ ಬಿಡಿವೆ. ಕೈಕ ಸಾಕು ಮಾಡಿ. ಕರವ ಮುಗಿವೆ ಚರಣ ಬಿಡಿವೆ. ಕಳುಗಲಾರೆನು ರಾಮನ ಕಾಡಿಗೆ. ಕೈಕ ಕೈಕ ಆಟ ಮಾಡಬೇಡಿದ್ದೀರಿ. ಸಲಾರೆನು ರಾಮನ ಕಾಡಿಗೆ. ಚಲವು ರಾಮನಲ್ಲಿ ಬೇಡ ಲಲನೆ ದಯದಿಂದ ಕೈಕ 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 ಎದಕ್ಕಿಂತ ಆಟ ಹಿಡಿದಿರುವೆ. ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದ್ದರೂ ಬದುಕಬಹುದು. ಮಳೆಯಿಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಕೈಕ ಆದರೆ 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 ಈ ರಾಮನನ್ನಗಲಿ ದಶರಥನು ಕ್ಷಣಕಾಲವು ಬದುಕಿರಲಾರೆನು. ಕೈಕ ಬದುಕಿರಲಾರೆನು. ಕೈಕ ಈ ರಾಜ್ಯ ವೈಭವಾದಿಗಳನ್ನು ಎಲ್ಲವನ್ನು ನಿನಗೆ ಸಂತೋಷವಾಗಿ ಬಿಟ್ಟುಕೊಡುತ್ತೇನೆ. ಆದರೆ ನನ್ನ ರಾಮನನ್ನು ಬಿಟ್ಟಿರಲಾರೆನು. ಕೈಕ ಬಿಟ್ಟಿರಲಾರೆನು. ನನ್ನ ರಾಮನನ್ನು ಕಾಪಾಡು ದೇವಿ, ಕಾಪಾಡು. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ವಾಕ್ಪಾಂಡಿತ್ಯವನ್ನು. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯದ ಧ್ವಜವನ್ನು ಮೆರೆಸಿರುವ ಮಹಾನುಭಾವರು. ಅಂದು ಶಿಬಿ ಹರಿಶ್ಚಂದ್ರನ್ ಒಂದೇ ಒಂದು ಪಾರಿವಾಳವನ್ನು ಕಾಪಾಡುವ ಸಲುವಾಗಿ ತನ್ನ ದೇಹದ ಮಾಂಸವನ್ನೇ ಕುಳಿತುಕೊಡಲಿಲ್ಲ. ಅಷ್ಟೇ ಏಕೆ, ಹರಿಶ್ಚಂದ್ರನ್ ಮಾಡಿದ ವಾಗ್ದಾನವನ್ನು ನಡೆಸಿಕೊಡುವ ಸಲುವಾಗಿ ತನ್ನ ರಾಜ್ಯಾಧಿಕೋಶಗಳನ್ನೆಲ್ಲ ಮುನಿಗಿಕೊಟ್ಟು ತನ್ನ ಕೈ ಹಿಡಿದ ಪತ್ನಿಯನ್ನು ಪುತ್ರರನ್ನು ಪರರಿಗೆ ಮಾರಿದಲ್ಲದೆ ತನ್ನನ್ನೇ ತಾನು ಆ ಚಾಂಡಾಲಿಗೆ ಮಾರಿಕೊಂಡು ಆತನು ಹೇಳಿದಂತೆ ಕೈ ಹಿಡಿದ ಪತ್ನಿಯನ್ನು ಓದಿಸಲು ಸಿದ್ಧನಾದನಲ್ಲ. ಅಂತಹ ಸತ್ಯವಂಶದ ಹುಟ್ಟಿರುವ ನೀವು ಈ ರೀತಿ ಆಡಿದ ಮಾತ್ರ ತಪ್ಪುತ್ತಿರುವಲ್ಲ. ಛೀ, ಲಜ್ಜೆ ಆಗುದಿಲ್ಲ. ಕೆಲವರು ನರರಾಕ್ಷಸಿ ಸಿಬಿ ಹರಿಶ್ಚಂದ್ರಾದಿಗಳಂತೆ ನಾನು ಕೂಡ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಲೇಬೇಕೆಂದು ನಿನ್ನಲ್ಲಿ ಇಷ್ಟೊಂದು ವಿಧವಾಗಿ ಬೇಡಿಕೊಂಡನು. ಆದರೆ ನೀನು ನನ್ನನ್ನು ಹೊಂಚಿಸಿ ನನ್ನಿಂದ ವಾಗ್ದಾನ ಪಡೆದು ಧರ್ಮ ಅಧರ್ಮಗಳ ವಿವೇಚನೆಯಿಲ್ಲದ ನರರಾಕ್ಷಸಿ ಆಗಿಬಿಟ್ಟೆಯಲ್ಲೇ.
ಹಾಗೆ ಧರ್ಮಪಾಶಕ್ಕೆ ಸಿಕ್ಕಿರುವ ನಾನು ಅದರಂತೆ ನಡೆಯದೇ ವಿಧಿಯೇ ಇಲ್ಲ. ಆದರೆ ಕೈಕಾ, ಇನ್ನು ಮುಂದೆ ನೀನು ನನ್ನ ಪತ್ನಿ ಅಲ್ಲ, ನಿನ್ನ ಮಗ ಭರತನು ನನ್ನ ಪುತ್ರನಲ್ಲ. ಹೇಗಿದ್ದರೂ ಈ ಸಂಕಟದಿಂದ ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ನಿನ್ನ ಮಗ ಭರತನಿಂದ ತರ್ಪಣವನ್ನು ಕೊಡಿಸಬೇಡ. ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದಿರುವ ಮಹಾಮಾರಿ. ಹೋಗು, ಹೊರಟು ಹೋಗು. ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ಅಸ್ತವು ಶಸ್ತ್ರಗಳ ನುಗ್ಗುತ್ತಿದೆ. ನಿನ್ನನ್ನು ಭೂಮಿಯ ಮೇಲೆ ಉಳಿಸಿದ್ದೆ, ಆದರೆ ಈ ಅಯೋಧ್ಯೆಯ ಪುಣ್ಯಶೀಲರಿಗೆಲ್ಲ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಿನ್ನನ್ನು ಭೂಮಿಯ ಮೇಲೆ ಉಳಿಸಲಾರೆನು. ನಿನ್ನನ್ನು ತಂದು ನನ್ನ ಜನಕ, ಸಮಾಧಾನರಾಗಿ. ರಾಮಚಂದ್ರ, ಸಮಾಧಾನರಾಗಿ. ಇವಳಿಂತ ವಂಚಕಳೆಂದರಿಯದೆ ಮಾತು ಕೊಟ್ಟು ಕೆಟ್ಟನು ಕಂದ, ಮಾತು ಕೊಟ್ಟು ಕೆಟ್ಟನು. ಸಮಾಧಾನರಾಗಿ ಜನಕ. ಅಮ್ಮ, ಇದೇನು ಈ ದಿವಸ ಜನಕನ ರೀತಿಯೇ ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನಿಮ್ಮ ಜನಕರು ಆಡಿದ ಮಾತನ್ನು ನಡೆಸಿಕೊಡಲಾರದೆ ಈ ರೀತಿ ವ್ಯತಿಪಡುತ್ತಿರುವರು ಅಷ್ಟೇ. ಅಸಂಭವ. ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ನಿನ್ನ ಯಾವ ಅಭಿಷ್ಠೆಯನ್ನು ಈಡೇರಿಸಲಾಗದೆ ಜನಕನು ಈ ರೀತಿ ವ್ಯಥಪಡುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಆಹಾ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕು. ರಾಮಚಂದ್ರ, ಈ ವಿಚಾರ ನಿನಗೆ ಏತಕ್ಕಾಗಿ? ಹೋಗಲಿ ಬಿಡು. ಅಮ್ಮ, ಇದೇನು ಎಂದು ಈ ರೀತಿಯಾಗಿ ನೀನು ನನ್ನ ಮೇಲೆ ಅನುಮಾನ ಪಟ್ಟವಳಲ್ಲ, ಹಿಂದೇಕೋ ಕಾಣನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಠೆಯನ್ನು ಭಗವಾನ್ ಸೂರ್ಯ ದೇವನ ಹಾಣಿಯಾಗಿ ನಡೆಸಿಕೊಡುತ್ತೇನೆ. ರಾಮಚಂದ್ರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಹೀಗೆ ನಡೆಸಿಕೊಡಿ ಎಂದು ಕೇಳಿಕೊಂಡೇನೋ ಅಷ್ಟೇ. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ಅಮ್ಮ, ಭರತನ್ಯಾರು, ನಾನ್ಯಾರು? ಈ ಕೋಸಲ ರಾಜ್ಯವನ್ನು ಯಾರಾಳಿದರೇನು? ಮುನ್ನ ಶತಕೋಟಿ ರಾಯರಾಳಿ ಬಿಟ್ಟೋಗಿರವೆ ನೆಲವನ್ನು. ಹಿಂದಿನವರಂತೆಯೇ ನಾವೂ ಒಂದು ದಿವಸ ಬಿಟ್ಟು ಹೋಗಲೇಬೇಕಲ್ಲವಮ್ಮ? ಹಾಗಲ್ಲಮ್ಮ, ನಿನ್ನ ಮನದ ಅಭಿಷ್ಠೆಯ ಪ್ರಕಾರ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನ ನಿನ್ನ 2ನೇ ವರ ಯಾವುದು? ಅದನ್ನು ಮಾತ್ರ ನೀವು ಸುಮ್ಮನೆ ಕುಳಿತುಕೊಳ್ಳಿ ಸ್ವಾಮಿ. ಜನಕ, ಸಮಾಧಾನರಾಗಿ. ಅಮ್ಮ, ಇನ್ನ ನಿನ್ನ 2ನೇ ವರ ಯಾವುದು ತಾಯಿ? ರಾಮಚಂದ್ರ, ನನ್ನ 2ನೇ ವರಕ್ಕೆ ನೀನು ನಾರು ಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆ. ಅಮ್ಮ, ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಬಾರಮಂ ದರಿಬುದಂ ದಾಂಟಿಸಿದ ಮಾತೆನೇನೋ ಅಮ್ಮ. ಸಾಮ್ರಾಜ್ಯ ಭಾರಮಂ ದರಿಪುದಂ
ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂಕೊಳಿಸಿದ ಮಾತೆ ನೀನು ಅಮ್ಮ ವನವಾಸನ ಬದಿಂದ ಮುನಿಜನರು ಸೇವಿಸುವ ಘನಪದವಿಯನ ಇಟ್ಟ ಮಾತೆ ನೀನು ಅಮ್ಮ ಎತ್ತೇನು ನನಗೆ ಪ್ರತ್ಯಕ್ಷ ಮಾತೆ ತೇನು ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಹಿಂದುಂಟೆ ಪೂತೆ ನಿಶ್ಚಯಿಸಿ ವನವಾಸ ಕೊಂಬಿದ ಸುನೀತೆ ಎಚ್ಚರಿಸು ಪಿತನನ್ನು ನಮಿಸಿ ಹೋಗುವೆನು ಅಮ್ಮ ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವ ತಾಯಿ ನಿನಗೆ. ಈ ಕೋಸಲ ರಾಜ್ಯವನ್ನು ನಾನು ಆಳಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ಅನೇಕ ಮುನಿಜನರ ಪಾದಗಳ ಅವರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಹಾಗಲ್ಲಮ್ಮ, ನಿನ್ನ ಮನದ ಅವಿಚ್ಛೆಯ ಪ್ರಕಾರವಾಗಿ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುತ್ತೇನೆ. ಜನಕ, ಈ ವಿಚಾರವನ್ನು ಜನನಿಗೂ ಮತ್ತು ಜಾನಕಿಗೆ ತಿಳಿಸಿ ಪುನಃ ಬಂದು ನಿಮ್ಮ ಅನುಜ್ಞೆಯನ್ನು ಪಡೆಯುತ್ತೇನೆ. ರಾಮಚಂದ್ರ, ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ಈ ಪಾಪಿ ದಶರಥನ ಆಜ್ಞೆಯನ್ನು ಎತ್ತಕ್ಕಾಗಿ ಕೇಳುತ್ತೀಯಪ್ಪ. ಇವಳಿಂದ ವಂಚಕಳೆಂದರೆ ಅದೇ ಮಾತು ಕೊಟ್ಟು ಕೆಟ್ಟನು ಕಂದ, ಮಾತು ಕೊಟ್ಟು ಕೆಟ್ಟನು. ಜನಕ, ಒಂದು ವೇಳೆ ನನ್ನ ಆಜ್ಞೆಯನ್ನು ಪಾಲಿಸುವುದಾದ್ರೆ ಈ ದಶರಥನ ನಿಗ್ರಹಿಸಿ ಈ ಕೋಸಲ ಸಾಮ್ರಾಜ್ಯವನ್ನು ವಹಿಸೋಕ್ಕ ಕಂದ, ಇದೇ ನನ್ನ ಆಜ್ಞೆ. ಜನಕ, ಇಂತಹ ಕಠೋರವಾದ ಮಾತುಗಳನ್ನೇಕೆ ಆಡುವಿರಿ? 14 ವರ್ಷ ವನವಾಸವನ್ನು ಜಾಗೃತಿಯಾಗಿ ಮುಗಿಸಿಕೊಂಡು ನಿಮ್ಮ ಪಾದ ಸೇವೆಗೆ ಸಿದ್ಧನಾಗುತ್ತೇನೆ. ಅಮ್ಮ, ನನ್ನ ವನವಾಸದ ಅವಧಿ ಮುಗಿಯುವವರೆಗೂ ತಂದೆಯವರ ರಕ್ಷಣಾಭಾರ ನಿಮ್ಮನ್ನೇ ಹೊಂದಿರುವುದು ತಾಯಿ. ಹಾಗೆ ಆಗಲಿ.